ಹೆಲ್ದಿಯಾಗಿರುವಂತಹ ಕೇಕ್. ಹೌದು, ಇದು ತುಂಬಾನೇ ಹೆಲ್ದಿಯಾಗಿರುವಂತಹ ಕೇಕ್. ಯಾಕೆ ಅಂತ ಹೇಳಿದ್ರೆ ನೋ ಮೈದಾ, ನೋ ಶುಗರ್, ನೋ ಎಗ್, ಎಗ್ಲೆಸ್ ಕೇಕ್. ಹೌದು, ಇದು ಮೈದಾ ಇಲ್ಲ, ಶುಗರ್ ಇಲ್ಲ, ಗೋಧಿ ಹಿಟ್ಟು ಮತ್ತೆ ಬೆಲ್ಲದಿಂದ ಮಾಡಿರುವಂತ ಹೆಲ್ದಿಯಾಗಿರೋ ಕೇಕ್. ಈ ಕೇಕನ್ನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಯಾವುದೇ ಚಿಂತೆ ಇಲ್ಲದೇನೆ ಕಳಿಸಬಹುದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ನಮ್ಮ ಚಾನೆಲಿನ ಉದ್ದೇಶನೇ ನಿಮಗೆ ಹೆಲ್ದಿಯಾಗಿರೋ, ಟೇಸ್ಟಿಯಾಗಿರೋ ತಿಂಡಿಗಳನ್ನು ಪ್ರಸ್ತುತಪಡಿಸೋದು. ಇವತ್ತು ಅಂತಹದೇ ಒಂದು ತಿಂಡಿ ಜೊತೆಗೆ ಬಂದಿದ್ದೀನಿ. ಈ ಬೆಲ್ಲದ ಕೇಕ್ ಮಾಡೋದಿಕ್ಕೆ ನಮಗೆ 1 ಕಪ್ಪು ಗೋಧಿ ಹಿಟ್ಟು, 3/4 ಕಪ್ಪು ಬೆಲ್ಲ, ಅರ್ಧ ಕಪ್ಪು ಮೊಸರು, 1/4 ಕಪ್ಪು ಎಣ್ಣೆ, ಜೊತೆಗೆ 2 ಸ್ಪೂನು ರವೆ. ಇಷ್ಟಿದ್ರೆ ಸಾಕು, ನಮಗೆ ರುಚಿಕರವಾದ ಹೆಲ್ದಿಯಾದ ಕೇಕ್ ರೆಡಿ ಆಗುತ್ತೆ. ನಾನಿಲ್ಲಿ ಸ್ಕ್ವೇರ್ ಶೇಪ್ ಬೇಕಿಂಗ್ ಟಿನ್ ತೊಗೊಂಡಿದ್ದೀನಿ. ಆಯಿಲ್ ಹಾಕಿ ಗ್ರೀಸ್ ಮಾಡೋಣ. ಅದರ ನಂತರ ಅದಕ್ಕೊಂದು ಬಟರ್ ಪೇಪರ್ ಹಾಕಿ ಎತ್ತಿಡೋಣ. ಇಲ್ಲಿ ನಾವು ಮೊದಲು ಪ್ರೀ ಹೀಟ್ಗೆ OTG ಸೆಟ್ ಮಾಡ್ಕೋಬೇಕು. OTGನ ನಾವು 180 ಡಿಗ್ರಿನಲ್ಲಿ ಡಬಲ್ ಗ್ರಿಲ್ಲಿಗೆ ಇಟ್ಕೊಂಡು ಅದನ್ನು 10 ಮಿನಿಟ್ ಪ್ರೀ ಹೀಟ್ ಮಾಡಬೇಕು. ನಂತರ ಒಂದು ಬೌಲಲ್ಲಿ ಟೂಟಿ ಫ್ರೂಟಿ ಹಾಕ್ಕೊಂಡು ಅದಕ್ಕೆ 1 ಸ್ಪೂನು ಮೈದಾ ಹಾಕ್ಕೊಂಡು ಅದನ್ನು ಕಲಸಿ ಎತ್ತಿಟ್ಕೊಳ್ಳೋಣ. ಅದ್ರ ಜೊತೆಗೆ ನಾನಿಲ್ಲಿ ಒಂದಿಷ್ಟು ಗೋಡಂಬಿ ಮತ್ತು ಒಂದಿಷ್ಟು ದ್ರಾಕ್ಷಿ ಕೂಡ ಹಾಕಿದ್ದೀನಿ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ಳೋಣ. 3/4 ಕಪ್ಪು ಬೆಲ್ಲನ ಚೆನ್ನಾಗಿ ತುರಿದಿಟ್ಟು ತೊಗೊಳ್ರಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎರಡೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲಿ 1/4 ಕಪ್ಪು ಎಣ್ಣೆನ ಹಾಕೋತಾ ಇದ್ದೀವಿ. ರಿಫೈನ್ಡ್ ಆಯಿಲ್, ಯಾವ ರಿಫೈನ್ಡ್ ಆಯಿಲ್ ಬೇಕಿದ್ರೂ ತೊಗೊಳ್ಳಿ. ರಿಫೈನ್ಡ್ ಆಯಿಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 5 ರಿಂದ 6 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ಮಿಶ್ರಣಕ್ಕೆ 2 ಸ್ಪೂನು ಸಣ್ಣದಾಗಿರುವಂತಹ ರವೆಯನ್ನು ತಗೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಜರಡಿ ಇಟ್ಕೊಂಡು 1 ಕಪ್ಪು ಗೋಧಿ ಹಿಟ್ಟು, ಅದನ್ನು ಸ್ವಲ್ಪನೇ ಹಾಕಿ ಜರಡಿ ಹಿಡ್ಕೊಳ್ಳೋಣ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ. ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ತಾ ಹೋಗೋಣ. ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ನಾವು ರೂಮ್ ಟೆಂಪ್ರೇಚರಲ್ಲಿರೋ ಅರ್ಧ ಬಟ್ಲು ಹಾಲನ್ನು ತಗೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ತಾ ಹೋಗೋಣ. ಚೆನ್ನಾಗಿ ಕಲಸಿದ್ಮೇಲೆ ಅದು ಒಂದು ಇಡ್ಲಿ ಹಿಟ್ಟಿನ ಬ್ಯಾಟರ್ಗೆ ಬರುತ್ತೆ. ಆ ಕನ್ಸಿಸ್ಟೆನ್ಸಿ ಬಂದಾದ್ಮೇಲೆ ಇದಕ್ಕೆ ನಾವು 1/2 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋಣ. ಈಗ ಈ ಮಿಶ್ರಣಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಟೂಟಿ ಫ್ರೂಟಿನ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೆನಪಿರಲಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೀಸ್ ಮಾಡಿ ಇಟ್ಕೊಂಡಿರೋ ಕೇಕ್ ಟಿನ್ಗೆ ಬ್ಯಾಟರನ್ನು ಹಾಕೋಣ. ಬ್ಯಾಟರು ತುಂಬ ಗಟ್ಟಿ ಇರೋದ್ರಿಂದ ಅದನ್ನು ಟ್ಯಾಪ್ ಮಾಡೋಣ. ಟ್ಯಾಪ್ ಮಾಡೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಏರ್ ಬಬಲ್ಸ್ ಹೋಗೋದಿಲ್ಲ. ಅದು ಒಂದು ಲೆವೆಲ್ಗೆ ಸೆಟ್ ಆದಮೇಲೆ ಅದನ್ನು ಮೈಕ್ರೋವೇವ್ಗೆ ಇಡೋಣ. ಮೈಕ್ರೋವೇವಲ್ಲಿ ಬೇಕ್ ಮಾಡೋದಕ್ಕೆ 180 ಡಿಗ್ರಿ ಡಬಲ್ ಗ್ರಿಲ್ 40 ಮಿನಿಟ್ಸ್ವರೆಗೂ ಬೇಕ್ ಮಾಡೋಣ. 40 ಮಿನಿಟ್ಸು ಬೇಕಾದಮೇಲೆ ನಾವೊಂದು ಟೂತ್ ಪಿಕ್ಕಿಂದ ಚೆಕ್ ಮಾಡೋಣ. ಅದರ ನಂತರ ಕೇಕು ನಮಗೆ ಈ ರೀತಿ ಕಾಣುತ್ತೆ. ಇವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡ್ರೆ ನಮಗೆ ರುಚಿಕರವಾದ ಜಾಗ್ರಿ ಕೇಕ್ಸ್ ತಿನ್ನೋದಿಕ್ಕೆ ರೆಡಿಯಾಗಿರುತ್ತೆ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.